ಹಾಗೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ ಇನ್ಸ್ಟಾಗ್ರಾಮ್. ಯಾಕಪ್ಪ ಅಂದ್ರೆ ಎಡಿಟ್ ಮಾಡಕ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಅವಾಗಿಂದನೂ ರ್ಯಾಪಿಡೋ ಮಾಡ್ತೀನಿ, ಬಟ್ ಎಷ್ಟು ಟರ್ನ್ ಆಗೈತಿ ಅದನ್ನ ಯಾರಿಗೂ ಏನು ಹೇಳಿರ್ಲಿಲ್ಲ, ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಮಾಡೋಣ ಅಂತಂದು ಸ್ಟಾರ್ಟ್ ಮಾಡಿದೀನಿ ವಿಡಿಯೋನ. ಸೊ ಇವಾಗ ಕ್ಲಾಸ್ ಮುಗಿಸ್ಕೊಂಬಂದು ಹಾಸ್ಟೆಲಲ್ಲಿ ಊಟ ಮಾಡ್ಕೊಂಡು ಇವಾಗ ಹೋಗ್ತಿದ್ದೀನಿ. ಇವತ್ತು ಎಷ್ಟು 3 ಗಂಟೆ ಆಯ್ತು. 3 ಗಂಟೆಯಿಂದ ರಾತ್ರಿ ಒಂದು 9 ಗಂಟೆವರೆಗೂ ಮಾಡ್ಬೇಕಂತ ಅನ್ಕೊಂಡಿನಿ. ಎಷ್ಟಾಗುತ್ತೋ ನೋಡೋಣ. ಲೆಟ್ಸ್ ಗೋ. ನಮ್ ಕಾಲೇಜ್ ಕ್ಯಾಂಟೀನಲ್ಲಿ 5 ರೂಪಾಯಿ ಇತ್ತು ಟೀ, ಇಲ್ಲ 15 ರೂಪಾಯಿ 10 ರೂಪಾಯಿ ಚಾ, ಎರಡೆರಡು 3 ಚಾ ಕುಡಿಬೋದಿತ್ತು. ಬಟ್ ಆದ್ರೂ ನಾ ಟೀ ಕುಡಿಯೋದು ಬಿಡಲ್ಲ. 15 ರೂಪಾಯಿ ಆದ್ರೂ ಕುಡಿತೀನಿ, 20 ರೂಪಾಯಿ ಆದ್ರೂ ಕುಡಿತೀನಿ, ಯಾಕಂದ್ರೆ ನನಗೆ ಟೀ ಮೇಲೆ ಇರಲ್ಲ ಜಾಸ್ತಿ. ಸೊ ಇವಾಗ ರ್ಯಾಪಿಡ್ ಆನ್ ಮಾಡ್ಕೊಂಡು ಯಾವ್ದಾದ್ರು ಆರ್ಡರ್ ಬಂದ್ರೆ ಹೋಗೋಣ. ಚಲೋ. ಬಸ್ ಆರ್ಡ್ರೆ ಬನಶಂಕರಿ ಕಡೆ ಬತ್ತು, ಹೋಗ್ಬಿಡೋಣ. ಫಸ್ಟ್ ಆರ್ಡರ್ ವಿಜಯನಗರದಿಂದ ಬನಶಂಕರಿ ನಾರ್ತಿಗೆ ಬಂದಿತ್ತು. 4 ಕಿಲೋಮೀಟರ್ ಇತ್ತು, 50 ರೂಪಾಯಿ ಕೊಟ್ಟಿದ್ದ. ಸೊ ಅದನ್ನ ಡ್ರಾಪ್ ಮಾಡಿ ಇಲ್ಲಿಂದ ಯಾವ್ದಾದ್ರು ಲೊಕೇಶನ್ ಆನ್ ಮಾಡ್ಕೊಂತೀನಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗೋಣ. ಗೈಸ್, ಎಲ್ಲಿಂದ ಅಂದ್ರೆ ವಿಜಯನಗರದಿಂದ ಕಾರವಾರ ಆರ್ಡರ್ ಕೊಟ್ಟ. ಆಕ್ಚುಲಿ ಎಲೆಕ್ಟ್ರಾನಿಕ್ ಸೈಡ್ ನಂಗೂ ಒಂದು ದೂರ ಏನಾದ್ರು ಆರ್ಡರ್ ಬೇಕಿತ್ತು, ಸಿಕ್ತು. ಇವಾಗ ಬರತ್ತು ಹೋಗ್ತಾ ಇದ್ದೀನಿ. ಅವನಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ತಮಿಳ್ ಬರತ್ತೆ, ನಂಗೆ ತಮಿಳ್ ಬರಲ್ಲ. ಸೊ ಕನ್ವರ್ಜೇಷನ್ ಇಲ್ಲ, ಫಾರ್ನರ್ ಅಂತ ಬಂದೆ. ಹೌದಿಲ್ ಬೈ, लड़की से वीडियो करे, फॉलोवर बहुत कम है. हम लड़कों का वीडियो करो, फॉलोवर कम हो गए. ಬ್ರೋ ಒಂದ್ ವಿಶ್ ಹಾಯ್ ಮಾಡ್ ಬ್ರೋ. ಬ್ರೋ, ಬಡವ್ರ ಹತ್ರ ಮೀನ್ಸ್ ಏನೋ ಮಿಡಲ್ ಕ್ಲಾಸ್ ಹುಡುಗರ ಹತ್ರ ಏನೋ ಒಂಥರ ಇರುತ್ತೆ. 141 ಆಗಿತ್ತು. ಬ್ರದರ್ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ 150 ಹಾಕಿದ. ಬಿಕಾಸ್ ಅವನಲ್ಲಿರೋ ಒಳ್ಳೆ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ ರ್ಯಾಪಿಡೋದಲ್ಲಿ ಎಷ್ಟೋ ಜನ IT ಮತ್ತು ಸಾಫ್ಟ್ವೇರ್ಸ್, ನಾನ್ ರ್ಯಾಪಿಡೋ ಮಾಡೋದ್ರಿಂದ ತುಂಬಾ ಜನ ಬಂದಿದಾರ. ಬಟ್ ಆಲ್ಮೋಸ್ಟ್ ಒಂದು 80% ಆರ್ 90% ಎಕ್ಸಾಕ್ಟ್ ಅಮೌಂಟ್ 43 ಆಗಿದ್ರೆ 43, 54 ಆಗಿದ್ರೆ 54 ಇದೇ ತರ ಆಗ್ತಿದ್ರೆ. ಬಟ್ ಅವನು ಹಂಗ್ ಮಾಡಿಲ್ಲ. 141 ರೂಪಾಯಿ ಆಗಿತ್ತು, 150 ರೂಪಾಯಿ ಆಗಿದೆ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಹೋಗಿದೆ. ಸೊ ಇವಾಗ ಅಲ್ಲಿ ಹೋಗ್ತಿದ್ದೀನಿ. ಶ್ರೀಮಂತರ ದುಡ್ಡಿಂದ ಶ್ರೀಮಂತರಾಗಿರ್ತಾರ, ಬಟ್ ನಮ್ಮಂತರಾಗ್ಲಿ ಬಟ್ ಕೆಲಸ ಮಾಡಕ್ ಬಂದಿರಾಗ್ಲಿ, ಅವ್ನ್ ಬೇರೆ ರಾಜ್ಯ. ಸೊ ಆ ಕಡೆಯಿಂದ ಇಲ್ಲಿಗೆ ಬಂದು ಕೆಲಸ ಮಾಡಕ್ ಬಂದಿನ. ಸೊ ಅವನಲ್ಲಿರೋ ಒಳ್ಳೆ ಗುಣ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕಂದ್ರೆ ಈಗಿನ ಪ್ರಪಂಚದಾಗ 1 ರೂಪಾಯಿನ ಜಾಸ್ತಿ ಬೆಲೆ ಐತಿ. ಸೊ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ಬನ್ನಿ. ಅವನ ಹೆಸರು ಆಕ್ಚುಲಿ ಶಫಿಕ್ ಅಂತ ಏನೋ, ಬಟ್ ಅವನ ಕರ್ನಾಟಕದನಲ್ಲ. ಮೊನ್ನೆ ಇರೋ ತರ ಒಂದು ಬೇರೆ ರಾಜ್ಯದ ಹುಡುಗಿ ಹಚ್ಕೊಂಡ್ಬಂದಿದ್ದೆ. ಅವಳದು ಲೊಕೇಶನ್ ಇರೋ ಹತ್ರ 2 ಕಿಲೋಮೀಟರ್ ದೂರದ ಫಂಕ್ಷನ್ ಇತ್ತು. ಆ ಫಂಕ್ಷನ್ ಹತ್ರ ಇರಕ್ ದಾರಿ ಇರ್ಲಿಲ್ಲ. ಸೊ ಸುತ್ತರದ 7 ಕಿಲೋಮೀಟರ್ಸ್ ಮೀನ್ಸ್ BTM ಲೇಔಟ್ ಹತ್ರ ಆಸಿ, ಮಡಿವಾಳದಾಗ ಆಸಿ, ಏನೇನೋ ಮಾಡ್ಕೊಂಡು ಬೊಮ್ಮನಹಳ್ಳಿ ಹತ್ರ ಬಿಟ್ಟವಳು. ಅವಳು 93 ಆಗಿತ್ತು. 7 ಕಿಲೋಮೀಟರ್ ಸುತ್ತರ್ಕೊಂಡ್ಬಂದ್ರು ಮತ್ತೆ 93 ಹಾಕಿದ್ಲು. ಸೊ ಇವನ್ ಹಿಂದೆ ಮುಂದೆ ನೋಡಿದಾಗ 9 ರೂಪಾಯಿ ಹೆಚ್ಚಿಗೆ ಹಾಕಿದ. ಸೊ ಅದು 9 ರೂಪಾಯಿ ಅದು ನೋಡೋರ್ ಕಣ್ಣಿಗೆ ಫಿಕ್ಸ್ ಆಗ್ಬೋದು, ಬಟ್ ಅದು ದುಡಿಯೋರ್ ಕಣ್ಣಿಗೆ ಮತ್ತೆ ಬೆಂಗಳೂರಾಗ 1 ರೂಪಾಯಿ ಇಂಪಾರ್ಟೆಂಟ್ ಅಂತ ಹೇಳ್ತಾರ. ಒಂದೊಂದ್ ದೊಡ್ಡದು. ಸೊ ಹಾಕಿದ ಇರ್ಲಿ, ಹಂಗ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ ನೆಕ್ಸ್ಟ್ ಆರ್ಡರ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಬರುತ್ತೆ. ಸೊ ಅಣ್ಣ ಅಲ್ಲಿ ನೋಡಕ್ ಇಲ್ಲಿ ಅಲ್ಲ ಗೈಸ್, ಅಗೇನ್ ಈ ಅಣ್ಣನ ಹೆಸರು ಮೊಹಮ್ಮದ್ ಅಂತ. ಸೊ ಇವ್ರನ್ನ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಡ್ರಾಪ್ ಮಾಡಿದೆ. ಇವ್ರದ್ದು 87 ಆಗಿತ್ತು. ಸೊ ಇವರು 90 ಹಾಕಿದ್ರು. ಮಿಡಲ್ ಕ್ಲಾಸ್ ಹುಡುಗರು ಅವ್ರ ಮೈಂಡ್ ಸೆಟ್ ಆತರ ಇರುತ್ತೆ. ಬಿಸಿ ಅದಾರ. ಅಣ್ಣಂದು ಪ್ರವಾಸಕ್ಕೆ 8 ಲಕ್ಷದ ಗಾಡಿ ಇದತ್ತ, ಸರಿ ಮಾಡಕಂತ ಬಿಟ್ಟಾನ. ಅಲ್ಲಿಗೆ ನಾನು ಕರ್ಕೊಂಡ್ಬಂದಿದ್ದೆ. 10 ಕಿಲೋಮೀಟರ್ ಮೈಲೇಜ್ ಕೊಡುತ್ತಂತ. 8 ಲಕ್ಷ ರೂಪಾಯಿ ಗಾಡಿ ಅಣ್ಣ ಯಾವ್ದೋ ಒಂದು ಕಂಪ್ನಿ ವರ್ಕ್ ಮಾಡ್ತಾನಂತ. ಅಣ್ಣಂದ್ ಹಿಸ್ಟ್ರಿ ಹೇಳಿದ. ನೆಕ್ಸ್ಟ್ ಇಲ್ಲಿಂದ ಯಾವ್ದಾದ್ರು ಆರ್ಡರ್ ಬಂದ್ರೆ ತಗೊಂಡ್ ಹೋಗೋಣ. ಆಯ್ತು, ಮತ್ತೊಂದು ಆರ್ಡರ್ ಈ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಇಂದ ಫೇಸ್ 1 ಕೊನಪ್ನಗರ ಕಡೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾನ. ಯಾವ್ದೋ ಒಂದು ಹುಡುಗಿ ಕೃತಿಕಾ ಅಂತ. 1.5 ಕಿಲೋಮೀಟರ್ ಐತಿ, ಕರ್ಕೊಂಬರಕ್ ಹೊಂಟೀನಿ. ಅಲ್ಲಿಂದ ಮಳೆ ಮೋಡ ಆಗೈತಿ ಬೆಂಗಳೂರಲ್ಲಿ, ಯಾವಾಗ ಮಳೆ ಬರುತ್ತಾ ಗೊತ್ತಿಲ್ಲ. ಏನ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಇಂದ ಮತ್ತೆ ಒಳಗಡೆ ಎಲ್ಲ ಬಿತ್ತು. ಆರ್ಡರ್ ಯಾವ್ದಂತ ನೋಡಿದ ಪಿಕಪ್ ಮಾಡ್ಕೊಂಡೆ. ಸೊ ಹೋಗೋಣ ಅಲ್ಲಿಗೆ. ಅದು ಬಾಷ್ ಕಂಪ್ನಿಯಿಂದ ಇಲ್ಲಿ ದೊಡ್ಡ ತಗೋರಿಗೆ ಒಂದು ಆರ್ಡರ್ ಬಂತು. 5 ಕಿಲೋಮೀಟರ್ನ ಆಯ್ತು. ಸೊ 44 ರೂಪಾಯಿ ಆಯ್ತು. ಅಕ್ಕ 44 ರೂಪಾಯಿ ಹಾಕಿದ್ವಿ. ಅಕ್ಕ ತುಂಬಾ ಶಾಣೆ ಇದ್ದಾಳ ಗಣಿತದಾಗ.
ಸೊ ಇಲ್ಲಿಂದ ನಾವು ಗೋ ಟು ಲೊಕೇಶನ್ ಹಾಕೊಂಡು ನಮ್ಮ ವಿಜಯನಗರ ಕಡೆ ಹೋಗ್ಬಿಡೋಣ. ಆಕ್ಚುಲಿ ಆ ಆರ್ಡರ್ನ ಅಕ್ಸೆಪ್ಟ್ ಮಾಡಬಾರ್ದಿತ್ತು. ಯಾಕಪ್ಪ ಅಂತ 4 ಕಿಲೋಮೀಟರ್ಗೋಸ್ಕರ ಹೊಸೂರು ಚಕ್ಸಂದ ಬೇಡ, 4 ಕಿಲೋಮೀಟರ್ಗೋಸ್ಕರ 4 ಕಿಲೋಮೀಟರ್ ಖಾಲಿ ವಾಪಸ್ ಹೊಂಟೀನಿ ನೋಡ್ರಿ. ಅದೇನೋ ಮೆಟ್ರೋ ಸ್ಟೇಷನ್ ಅಂತ ಬೇಗ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಬಟ್ ಇರ್ಲಿ, ಏನಾಗಲ್ಲ. 40 ರೂಪಾಯಿಕ ಆ ಕಡೆ 4 ಕಿಲೋಮೀಟರ್, ಈ ಕಡೆ 4 ಕಿಲೋಮೀಟರ್. ಗೈಸ್ ಆಕ್ಚುಲಿ ಟೀ ಕುಡಿಯೋಣ ಅಂತ ಬಜಿ ಕಣ್ಣ ಅಂತ ತಿನ್ನೋಣ ಅಂತ ಹೋದೆ. ಒಂದು ಆರ್ಡರ್ ಬಂದ್ಬಿಟ್ಟು ಚೆಸ್ ಅವ್ರ ಒಟ್ಟಿಗೆ. ಸೊ ಕರ್ಕೊಂಬರಕ್ ಹೋಗಿ ಯಾವ್ದೋ ಸೋನು ಅಂತೆ. ಸೊ ನೋಡೋಣ. ಹಾ ಗೈಸ್, ಇಲ್ಲಿ HSR ಇಂದ ಎಲೆಕ್ಟ್ರಾನ್ ಸಿಟಿಗೆ ಅನ್ಕೊಂಡೆ, ಬಟ್ ಅದು ಎಲೆಕ್ಟ್ರಾನ್ ಸಿಟಿಗಲ್ಲ, ಹೊಸ ರೋಡಿಗೆ ಇದ್ದಿತ್ತು. ಸೊ ಈಗ ಇಲ್ಲಿಗೆ ಬರತ್ಗೆ 100 ರೂಪಾಯಿ ಆಯ್ತು. ಕೇರಳದನಂತೆ ಅಣ್ಣ. ಸೊ ಒಂದ್ ಜೊತೆ ಮಾತಾಡ್ಕೊಂತ ಬಂದ್ವಿ. ಸೊ ಕರ್ನಾಟಕದಲ್ಲಿ IT ಕೆಲಸ ಮಾಡೋರು ಕರ್ನಾಟಕದವ್ರಿಗಿಂತ ಬೇರೆ ಸ್ಟೇಟ್ನವ್ರೆ. ನಾನು ಇಲ್ಲಿವರೆಗೂ ರ್ಯಾಪಿಡೋ ಮಾಡಿದಾಗ ಕೇಳಿದಷ್ಟು IT ಸೆಕ್ಟರ್ಸ್ ಅಲ್ಲಿರೋ ಜಾಬ್ ಮಾಡೋದು ತಮಿಳ್ನಾಡು, ಕೇರಳ ಇದೇ ತರ ಹೇಳಿದಾರೆ. ಸೊ ಅವನು ಕೇರಳದನಂತೆ. ಸೊ ಜೊತೆ ಮಾತಾಡಿ ನೆಟ್ ಅಲ್ಲಿ ಬರುತ್ತೆ. ಗೈಸ್, ನಾ ಪ್ರತಿಯೊಬ್ರು ಡ್ರಾಪ್ ಮಾಡೋರು ಸಾಫ್ಟ್ವೇರ್ IT ಫೀಲ್ಡ್ ಅದು ಇದಂತರ. ನಮ್ಮ ಮೆಕ್ಯಾನಿಕಲ್ ಮಂದಿ ಒಬ್ಬರು ಸಿಕ್ಕೊಂಡ್ರು. ಯಾಕಪ್ಪ ಅಂತಂದ್ರೆ ಜಾಬ್ ಇದಾವೆಲ್ಲ ಅನ್ನೋದೇ ಗೊತ್ತಿಲ್ಲ. ಆಲ್ಮೋಸ್ಟ್ 4 to 5 ಪೀಪಲ್ಸ್ ಡ್ರಾಪ್ ಮಾಡಿದೀನಿ. ಅದ್ರಲ್ಲೆಲ್ಲರೂ ಕೇರಳ, ಕನ್ಯಾಕುಮಾರಿ, ತಮಿಳ್ನಾಡು, ಕೊಯಂಬತ್ತೂರು, ಬರೀ ಇವ್ರೆ. ಕೇಳಿದ್ರೆ 8 ಲಕ್ಷ ಪ್ಯಾಕೇಜ್, 9 ಲಕ್ಷ ಪ್ಯಾಕೇಜ್ ಅಂತಾರ. ಯಾಕೆ ನಮ್ ಕರ್ನಾಟಕದವ್ರಿಗೆ ಜಾಬೇ ಸಿಕ್ತಿಲ್ಲ, ಅಥವಾ ನಮ್ ಜೊತೆ ಅವ್ರು ಬರಕ್ ಏನೋ ಬುಕ್ ಮಾಡ್ತಿಲ್ಲ ಹೆಂಗ ಗೊತ್ತಿಲ್ಲ. ಬಟ್ ಸಾಫ್ಟ್ವೇರ್ IT ಫೀಲ್ಡ್ ಮಾತ್ರ ಜಗ್ ಮುಂದುವರೆಗತಿ. ನಾವು ಮೆಕ್ಯಾನಿಕಲ್ ನವ್ರು ಹಿಂದುಳಿತೇವೇನೋ ಗೊತ್ತಿಲ್ಲ. ಸೊ ನಮ್ದು ಫೀಲ್ಡ್ ಮುಂದೆ ಬರ್ಲಿ ಅಂತ ಮಾಡ್ತಾ, ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಮನೆ ಕಡೆ. ಗೈಸ್, ಆಕ್ಚುಲಿ ಅವ್ರು ಏನ್ ಓದಿಲ್ಲ ಅಂತ ಕೇಳಿದೆ. ಸೊ ಅವರು ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಅಂತ ಹುಡುಗಿ. ನೀವೇನ್ ಓದಿಲ್ಲ ಅಂದ್ರೆ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ. ಸೊ ಏನಾದ್ರು ಜಾಬ್ ರೆಫರೆನ್ಸ್ ಮಾಡಿದ್ರೆ ಅಂತ ಓಕೆ ಗಿವ್ ರೆಫರೆನ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಅಂತ ಹೇಳಿದ್ಲು. ಸೊ ನೋಡೋಣ, ನಂದು ಇಂಜಿನಿಯರಿಂಗ್ ಬಂದ್ಮೇಲೆ ಟ್ರೈ ಮಾಡೋಣ ಅಂತ, ಯಾವ್ದಾದ್ರು ಜಾಬ್ ಸಿಗ್ತೇನೋ ಅಂತ. ಸೊ ಇವಾಗ ಗೋ ಟು ಹೋಮ್ ಲೊಕೇಶನ್ ಹಾಕೊಂಡು ವಿಜಯನಗರ ಸೈಡ್ ಹೋಗೋಣ. ಗೈಸ್, ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ಟುಡೇ ಅರ್ನಿಂಗ್ಸ್ ಬಂದು 868 ರೂಪಾಯಿ ಮಾಡಿದೆ. ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು 3 ಗಂಟೆ ಏನೋ ಆಗಿತ್ತು ಮೋಸ್ಟ್ಲಿ. ಅಲ್ಲಿಂದ ಇವಾಗ 10:30 ಆಯಿತು. ಇಲ್ಲಿಗೆ 868 ರೂಪಾಯಿ ಆಯಿತು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.